ಬಸ್ ಚಾರ್ಜ್ ಇಲ್ದಂಗೆ ಓಡಾಡ್ತಾ ಇದೀವಿ ಎಲ್ಲೂ ಹೊರಗಡೆ. ನಮ್ಗೆ ಸಂತೋಷ ಆಯ್ತಪ್ಪ. ಹೌದಾ? ಈ CM ಏನಾಗ್ಯಾರಲ್ಲ ಒಳ್ಳೇದಾಯ್ತು ಸರ್. ಆಗ್ಲೇ ಅನ್ಕೊಂಡಿದ್ದೋ, ಆದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಕೆಟ್ಟರು ಚಿಂತೆ ಇಲ್ಲ, ಅವ್ರು ಚೆನ್ನಾಗಿರ್ಬೇಕು, ಪ್ರಪಂಚ ಆಳ್ತಾವ ಇರೋರು. ಕನಕಪುರ ತಾಲೂಕಿಂದ ಒಂದು ಮುಖ್ಯಮಂತ್ರಿ ಆದ್ರು ಅಂದ್ರೆ ನಮಗೆಲ್ಲ ಒಂದು ಹೆಮ್ಮೆ ಅಲ್ಲ ಸರ್. ಕಾಂಗ್ರೆಸ್ ಬದುಕಿರೋದು ಅವರಿಂದ, ಹಾ, ಅವ್ರಿದ್ರೆ ಕಾಂಗ್ರೆಸ್ ಉಳ್ಕೋತದೆ, ಓಕೆ. ಅವರಿಲ್ಲ ಅಂದ್ರೆ ಕಾಂಗ್ರೆಸ್ ಉಳಿಯಲ್ಲ. DK ಇವರು ಇಲ್ಲ ಅಂದ್ರೆ ಉಳಿಯಲ್ಲ. ಅಕ್ಕ, DK ಶಿವಕುಮಾರ್ ಸಾಹೇಬ್ರು CM ಆಗ್ತಾರಂತೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ಒಳ್ಳೇದು. ಹಾ, ಏನಕ್ಕೆ ಒಳ್ಳೇದು? ಏನಕ್ಕೆ ಅಂದ್ರೆ ಹೆಲ್ಪ್ ಮಾಡ್ತಾರೆ. ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಏನೋ ನಿಮ್ಮಂತೆ ಓದೋರ್ಗೆ ದುಡ್ಡು ಕಾಸು ಸಹಾಯ ಮಾಡ್ತಾರೆ. ನಮ್ಮಂತೆ ವಯಸ್ಸಾದವ್ರಿಗೆ 2,000 ಹಾಕ್ತಾರೆ. ಇನ್ನೇನಪ್ಪ ಮಾಡುವ ನಾವು? ಅಷ್ಟೇ. ಇಲ್ಲ ಇನ್ನ ನಿಮ್ಗೆ ಇನ್ನೇನಾರ ಹೇಳ್ಬೇಕಾರೆ ಹೇಳಿ. ಅಲ್ಲ ನಿಮ್ಗೆ ಖುಷಿ ಆಯ್ತಾ ಈಗ? ಖುಷಿ ಆಯ್ತು. ಅನ್ಕೊಂಡಿದ್ರ CM ಆಗ್ತಾರೆ ಅಂತ? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಅವರು ಕೋರ್ಟ್ ಕಚೇರಿ ಎಲ್ಲ ಹೋಯ್ತಾ ಇದ್ರಲ್ಲ, ಇದ್ರಲ್ಲಿ ನೋಡ್ತಿದ್ವಲ್ಲ ಟಿವಿಲಿ, ಏನಪ್ಪ ಹಿಂಗಾಗೋದ್ರು ಅಂತಿದ್ದು. ಇವಾಗ ಖುಷಿ ಆಯ್ತು. ಖುಷಿ ಆಯ್ತಾ? ನಿಮ್ಗೆ ಏನಿಸ್ತು? ನಮಗೂ ಖುಷಿ ಕಣಪ್ಪ. ಟಿವಿಲೆಲ್ಲ ನೋಡ್ತಿದ್ರಾ? ನೋಡ್ತೀವಿ ಕಣಪ್ಪ. ಎಲ್ಲ ಸೌಕರ್ಯ ಮಾಡವ್ರ ಊರಿಗೆಲ್ಲ? ಏನೋ ಸೌಕರ್ಯ ಮಧ್ಯ ತಿನ್ಕೋತಾರೆ. ಮಧ್ಯದವರು ತಿನ್ಕೋತಾರೆ. ಅವ್ರೇನೋ ಇಲ್ಲಿ ಕೆಲ ನಿಮಿಷ ನಮ್ಗೆ ಸಿಕ್ಕುವಂಗ್ ಮಾಡಲ್ರವ್ರು, ಅವ್ರು ತಿನ್ಕೋತಾರೆ. ಹಿಂಗಿದೆ ಸಮಸ್ಯೆ. ನಿಮ್ಮವರಿಗೂ ಬರಕ್ ಬಿಡಲ್ಲ. ಬಡವರು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಬಸ್ ಚಾರ್ಜ್ ಇಲ್ದಂಗೆ ಓಡಾಡ್ತಾ ಇದೀವಿ ಎಲ್ಲೂ ಹೊರಗಡೆ. ನಮ್ಗೆ ಸಂತೋಷ ಆಯ್ತಪ್ಪ. ಹೌದಾ? ನಿಮ್ಮೂರವರು CM ಆಗ್ತಾರೆ ಅಂತ ಸಂತೋಷ ಆಯ್ತು. ನಮ್ಮ ಕಡೆಯವ್ರು, ಆಲಳ್ಳಿ ಕಡೆಯವ್ರು ಇವರು, ನಮ್ಮ ಪಕ್ಕ ನಮ್ಮ ಮಗಳೂರು. ನಮ್ಗೆ ಸಂತೋಷ ಆಯ್ತು. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಗೌರಮ್ಮ, ಸಂತೆಕೋಡಳ್ಳಿ, ಪಕ್ಕ ತಿಪ್ಪೂರು. ಅಣ್ಣ, ನಿಮ್ಗೆ ಹೆಂಗ ಅನಿಸ್ತು? ಚೆನ್ನಾಗಿ ಅನಿಸ್ತಾ ಇದೆ, ಖುಷಿಯಾಗಿದೆ. ಕೆಲಸ ಮಾಡೋರ? ಕೆಲಸ ಇಲ್ಲ, ಮಸ್ತ್ ಮಾಡ್ತಾರೆ. ಮಸ್ತ್ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಹೋಗ್ತೀರಾ? ಅವ್ರ ಭೇಟಿಗೆ ಎಲ್ಲರೂ ಬಂದಾಗೆಲ್ಲ ಹೋಗ್ತೇವೆ. ಹೋದ್ರೆ ಏನಾರ ಕೆಲಸ ಇಲ್ಲ, ಏನ ಬಡವ್ರಿಗೆ ಆಗ್ಬೇಕು ಅಂದ್ರೆ ಮಾಡ್ತಾರ? ಮಾಡ್ತಾರೆ ಚೆನ್ನಾಗಿ. CM ಆಗ್ತಾರೆ ಅನ್ಕೊಂಡಿದ್ರಾ? ಅನ್ಕೊಂದಿಲ್ಲ, ಕರೆ ಆಗ್ಯಾರ ಅಂತಂದ್ರು ಚೆನ್ನಾಗಿ ಕೆಲಸ ಮಾಡ್ಯಾರಂದೇ ಆಗ್ಯಾರೆ. ಓಕೆ. ಅಮ್ಮ, ನಿಮ್ಗೆ ಅನ್ಸುತ್ತೆ? ನಮಗೂ ಚೆನ್ನಾಗಿ ಅನಿಸ್ತಾರ. ಎಲ್ಲ ಚೆನ್ನಾಗಿದ್ದಾರೆ, ಬಡ ಜನರಿಗೆಲ್ಲ ನೋಡ್ಕೋತಾರೆ. ಇವ್ರು CM ಆಗಿ ತೋರ್ ಚೆನ್ನಾಗಾಯ್ತು ಸರ್. ನಮ್ ಬಡ ಜನರಿಗೆಲ್ಲ ತಿಳ್ಕೊಂಡ್ ಬರ್ತಿದ್ರಲ್ಲ ಹಿಂದೆ ಅಂತೆಲ್ಲ, ಅವಾಗೆಲ್ಲ ಬೇಜಾರಾಗಿತ್ತ? ಏನಿಲ್ಲ ಸರ್, ಅದೇ ಈಗ CM ಏನಾಗ್ಯಾರಲ್ಲ ಒಳ್ಳೇದಾಯ್ತು ಸರ್. ನಮ್ಮೂರೆಲ್ಲ ಮಾಡ್ತಿದಾರೆ ಸರ್. ನಾವು ಬೀದರ್ ಡಿಸ್ಟ್ರಿಕ್ಟ್ ಇದ್ದೇವೆ ಸರ್. ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೇವೆ. ಇಲ್ಲೇ ತೋಟದಲ್ಲಿ ಕೆಲಸ ಮಾಡ್ತೇವೆ ಸರ್. ಆಗ್ಲೇ ಅನ್ಕೊಂಡಿದ್ದೋ, ಆದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ಹಳ್ಳಿ ಗಿಲ್ಲಿಗೆಲ್ಲ ಕೆಲಸ ಮಾಡ್ತಾರ? ಯಾವ ಹಳ್ಳಿಯರ್ ನೀವು? ನಾವು ದಿಮದಳ್ಳಿ ಅಂತ. ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ ಕಡೆ ಎಲ್ಲ ಇಲ್ಲಿಗೆಲ್ಲ ಬರ್ತಾರೆ, ಹೋಗ್ತಾರೆ. ಮೊನ್ನೆ ನಮ್ಮ ಊಟ ಸೇತನೆ ಆಗಿದೆ, ಅವರು ಮಾಡಿದ್ದಾರೆ. ಒಳಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸಂತೋಷ ಅವ್ರು ಬಂದದ್ದು. ಏನಕ್ಕೆ ಅಂದ್ರೆ ನಮ್ಮ ಊರ್ನವರು ಆಯ್ತವ್ರೆ ಅಂತಂದ್ರೆ ಖುಷಿ ಅಲ್ವೇ? ನಿಮ್ಮ ಊರ್ನವ್ರು ಅಂತ ಖುಷಿ. ಕೆಲಸ ಮಾಡ್ತಾರ? ಎಲ್ಲ ಕೆಲಸ ಮಾಡ್ತಾವ್ರೆ, ಎಲ್ಲ ಕೆಲಸ ಆಗ್ತಾವೆ. ಎಲ್ಲ ಕೆಲಸ ಆಯ್ತವೆ. ಆಗ್ತಾರೆ ಅನ್ಕೊಂಡಿದ್ರ? CM ಆಗ್ತಾರೆ ಅನ್ಕೊಂಡಿದ್ರ? CM ಆಗ್ತಾರೆ ಅನ್ಕೊಂಡಿದ್ದು, ಮೊದಲೇ ಅನ್ಕೊಂಡಿದ್ದು. ಈಗ ಅವರು ಪಟ್ಟ ಶ್ರಮ. ಈ ಶಿವಕುಮಾರ್ ಯಾವ ಕೆಲಸ ಮಾಡಲಿಲ್ಲ. ಹೇಳ್ತೀನಿ ಕೇಳಿ, ಹಳ್ಳಿ ರೈತರುಗಳಿಗೆ ಒಳ್ಳೇದು ಮಾಡಿದ್ರೆ ಏನಾದ್ರು ಖರ್ಚು ಆಗೋದು. ಗೆದ್ದು ಮಾಡಿ ಸೇರ್ಕೊಂಡ್ಬಿಟ್ರೆ ಈ ರೈತರು ಕಷ್ಟ ಸುಖ ನೋಡೋರು ಯಾರು? ಎಲ್ಲ ಸಿಟಿ ಸೇರ್ಕೊಂಡ್ಬಿಡ್ತಾರ ಗೆದ್ಮೇಲೆ? ಏನು ಹಳ್ಳಿ ಮೇಲೆ ಬರೋದು ಅವ್ರು ನಮ್ಮ ಸ್ಥಳೀಕರು. ಆನಳ್ಳಿ ಇವ್ ನಾವು ಅದ್ರ ಪಕ್ಕ ಬೇಸ್ತೊಡ್ಡಿ ಬರ್ಬೇಕಿತ್ತಲ್ಲ. ಅವರು ದಿಶಾಪುರದಡಿ ಪಂಚಾಯತಿಗೆ ಒಂದಪ್ಪ ಬಂತು, ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಹೋಗಿದ್ರೆ ಏನೋ ಒಂದು ಮಾಡ್ಬೋದಾಯ್ತು. ಗೆದ್ಬಿಟ್ಟು ಸೇರ್ಕೊಂಡ್ಬಿಟ್ರೆ ನಮ್ಮ ಕಷ್ಟ ಸುಖ ನೋಡ್ರೆ ಈಗ ನನ್ನ ಕಣ್ಣು ಕಾಣಲ್ದು. ಈಗ ನಾನು ಊರಿಗೆ ಹೋಗ್ಬೇಕು, ಯಾರು ಬರ್ತಾರೆ? ಈಗ ಸಿದ್ದರಾಮಯ್ಯ ಬಸ್ ಫ್ರೀ ಬಿಟ್ಟವ್ರಂತೆ ಮಹಿಳೆಯರಿಗೆಲ್ಲ. ಸುಳ್ಳು, ಇಲ್ಲ, ಕ್ಯಾನ್ಸಲ್ ಆಗೋಯ್ತು. ಇಲ್ಲ, ಇಬ್ರು ಸೇರಿ ಮಾಡಿದ್ರು, ಇಬ್ರು ಉಳಿಸ್ಕೊಳ್ಳಿಲ್ಲ. ಈಗ ಯಾರು ಆಗ್ಬೇಕಿತ್ತು ನಿಮ್ಗಂದ್ರೆ CM? ನಮಗೆ ಸಿದ್ದರಾಮಯ್ಯ ಆಗ್ಬೇಕಾಯ್ತು. DK ಶಿವಕುಮಾರ್ ಬೇಡ, ಇದೇ ಊರವರು ಬೇಡ ಅಂತೀರಿ ನೀವು? ಅವರೇ ಆಗ್ಬೇಕಾಯ್ತು. ಹೇಳಿ ಅಕ್ಕ. ಅಣ್ಣ ಮಾತಾಡಿದಂತೆ ಒಬ್ರು 2.5 ವರ್ಷ, ಇವ್ರು 2.5 ವರ್ಷ. ತಾಯಿ ಆದ್ರೇನು ತಂದೆ ಆದ್ರೇನು ಎಲ್ಲ ಒಂದೇ ಅಲ್ವಾ? DK ಇಲ್ದಾರೆ ಅವ್ರು ಗೆದ್ದು ಬಿಡುದ್ರೆ, ಅವ್ರು ಸಪೋರ್ಟ್ ಇದ್ದು ತಾನೆ ಅವ್ರು ಗೆದ್ದದ್ದು. ಇಬ್ರು ಹಂಚ್ಕೊಂಡ್ರು, ಇಬ್ರು ಹಂಚಿ ಬಾಳ್ಬೇಕು. ಈಗ ಒಂದು ಗಂಡ ಹೆಂಡ್ರು ಅಂದ್ರೆ ಇಬ್ರು ಅನುಮತಿ ಇಲ್ಲದೆ ಹೆಂಗಾದದು
ಹಾಂ ಈಗ ಡಿ ಕೆನೇ ಬರಬೇಕು. ಡಿ ಕೆ ಆಗಿದೆ ಸರಿ. ಹಾಂ ನಿಮ್ಮೂರವರ ನಾವು ಕನಕಪುರ. ಖುಷಿ ಆಯ್ತಾ ನಿಮ್ಗೆ? ನಮ್ಗೆ ಖುಷಿ ಆಯ್ತು ಡಿ ಕೆ ಬಂದರೆ. ನಾವು ಅವ್ರ ಪಕ್ಕ ಅಜ್ಜ ಮತ್ತೆ ಬೇಡ ಅಂದ್ರು ಸಿದ್ದರಾಮಯ್ಯ ಇರ್ಬೇಕಿತ್ತು. ಅವರು ಆಳವ್ರಲ್ಲ ಬಿಡಿ ಸಾ, ಅವರು ಆಳವ್ರಲ್ಲ, ಅವರು ಆಳವ್ರಲ್ಲ. ಓ ಹೇಳಕ್ಕೆ ನಮ್ ಡಿಕೆನೇ ಆಗ್ಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಬೇಡ. ಅವ್ರು ಆದ್ರೆ ಎಲ್ಲಾ ಸೌಲಭ್ಯ ಮಾಡ್ಕೊಡ್ತಾರೆ, ರೋಡ್ ಸೌಲಭ್ಯ ಮಾಡವ್ರೆ, ಎಲ್ಲಾ ಸೌಲಭ್ಯ ಮಾಡವ್ರೆ, ಅವರೇ ಆಗ್ಬೇಕು. ನೀರಿನ ವ್ಯವಸ್ಥೆ ಎಲ್ಲ ಮಾಡವ್ರೆ, ಅವರೇ ಆಗ್ಬೇಕು. ಸಿದ್ದರಾಮಯ್ಯ ಇಳಿದೆ ಒಳ್ಳೇದಾ? ಇಳಿದೆ ಒಳ್ಳೇದವ್ರು. ಹ್ಮ್ ಸಿದ್ದರಾಮಯ್ಯ ಇಳಿದೆ ಒಳ್ಳೇದಾ? ಇಳಿದೆ ಒಳ್ಳೇದು. ಡಿ ಕೆನೇ ಬೇಕು ನಮಗೆ. ಏನಕ್ಕೆ ಹೆಸರಿನಿಂದ? ನಮ್ದು ಕಾಳಮ್ಮ. ಅಮ್ಮ ಹೆಂಗೆ ಹೆಂಗೆ ನಿಮ್ಗೆ ಹೆಂಗೆ ಅಂತ ಮಾತಾಡಕ್ ಬರುತ್ತಾ? ಗೊತ್ತಾಗಲ್ಲ. ಆಯ್ತು ಏನಾಯ್ತು? ನಿಮ್ಗೇನು ಅನ್ಸುತ್ತಕ್ಕ? ನಮ್ಗೇನು ಅವ್ರು 3 ವರ್ಷ ಇದ್ದಾರೆ, ಇವ್ರು ಇನ್ನೂ 2 ವರ್ಷ ಇರ್ಬೇಕು ಅಂತಾರಲ್ಲ. ಇಬ್ರಿಗೂ ಸಮ ಇರ್ಬೇಕು. ಅವ್ರು 3 ವರ್ಷ ಆಗಿದೆಯಲ್ವಾ, ಇವಾಗ ಇವ್ರಿಗೂ 2 ವರ್ಷ ಕೊಡ್ಬೇಕು. ಕೊಟ್ಟಿದಾರ? ಕೊಟ್ಟಿದ್ರೆ ಒಳ್ಳೇದು. ಬಡವ್ರಿಗೆಲ್ಲ ಮನೆಗಳೆಲ್ಲ ಕಟ್ಸ್ಕೊಡ್ತಾರೆ. ಅವರು ಹೆಲ್ಪ್ ಮಾಡಿದ್ದಾರೆ, ಇವಾಗ ಇವರು ಮಾಡ್ತಾರೆ. ಎಲ್ಲ ಸಮಾನತೆ ಇರಬೇಕು. ಈಗ ಡಿ ಕೆ ಅವರಾಗಿದ್ದು ಖುಷಿನಾ? ಖುಷಿ ಖುಷಿ ಖುಷಿ. ನಮ್ಮೂರವರು ಬಡವ್ರಿಗೆಲ್ಲ ಮನೆ ಕಟ್ಸ್ಕೊಡ್ಬೇಕು. ಅವರು ನಮ್ಮಂತ ಇಲ್ದೇವ್ರು ನಮ್ಗೆ ಮನೇನೇ ಇಲ್ಲ, ಇಲ್ದೇದವ್ರಿಗಾರ ಮನೆ ಕಟ್ಸ್ಕೊಡ್ಬೇಕು. ಮಾಡ್ತಾರೆ ಮಾಡ್ತಾರೆ. ಅವರು 3 ವರ್ಷ ಅವ್ರು ಹೇಳಿದ್ರಲ್ಲ, ನಾವು 3 ವರ್ಷ ಸಿದ್ದರಾಮಯ್ಯ ಅವರು 3 ವರ್ಷ ಇರ್ತೀವಿ ಅಂತ, ಇವ್ರಿಗೆ 2 ವರ್ಷ ಅಂತ ಬಿಟ್ಕೊಟ್ಟಿದ್ದು ಒಳ್ಳೇದೇನೆ. ಅವರು ಪಾಪ ನಮಗೆ ದುಡ್ಡೆಲ್ಲ 2 ಸಾವಿರ ಎಲ್ಲ ಹಾಕವ್ರೆ. ನಮಗೂ ನಮ್ಮಂತೆ ಬಡವ್ರಿಗೆ ಜೀವನ ಎಲ್ಲ ತುಂಬ ಚೆನ್ನಾಗಿ ನಡ್ತದೆ. ನಮಗೂ ಅವರು ಹಾಕವ್ರೆ ದುಡ್ಡು. ಸರಿಗೆ ಗೊತ್ತಾಯ್ತು, ಅಲ್ಲ ಹಾಕಿದ್ದಾರೆ. ಅವ್ರು ನಮ್ಮಂಥವ್ರಿಗೆ ಬಸ್ಸೆಲ್ಲ ಫ್ರೀ ಅದೇ. ನಮ್ಮಂಥವ್ರು ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಒಳ್ಳೇದು ಮಾಡವ್ರು ಅವರು. ಹೇಳಿ. ನನ್ನ ಹೆಸರು ಆಫ್ತಾಬ್ ಮೊಹಮ್ಮದ್ ಅಂತ ಸರ್. ಇವರು ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ ಅಂತಂದರೆ 5 ವರ್ಷ ಗ್ಯಾರಂಟಿ ಕೊಟ್ಟಿದ್ರು. ಕೆಲವು ಜನಕ್ಕೆ ದುಡ್ಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು 1 ತಿಂಗಳದ್ದು 2 ತಿಂಗಳದ್ದು ದುಡ್ಡು ಹಾಕಿಲ್ಲ. ಕೆಲವು ಜನ ಬರ್ತಾಯಿದೆ, ಕೆಲವು ಜನ ಬರ್ತಾ ಇಲ್ಲ ದುಡ್ಡು. ಇದು ಸಿದ್ದರಾಮಯ್ಯವರು ಏನು ಮಾಡ್ತಾರೆ ಗೊತ್ತಾ, ಇದು ಹೇಳ್ಬಿಟ್ಟು ಹಾಕಿದ್ದೀನಿ ಅಂತ ಹೇಳಿ ಲಕ್ಷ್ಮೀ ಬಾಡ್ಗೋ ಹೇಳ್ತಾರೆ, ಹಾಕಿದ್ದೀನಿ ಅಂತ ಹೇಳ್ತಾರೆ. ಅವರು 3 ದಿವಸದ್ದು ಅಶೋಕ್ ಅವರು ಹೇಳ್ತಾರೆ, 3 ದಿವಸದಿಂದ ನೀವು ಹಾಕಿಲ್ಲವಲ್ಲ ದುಡ್ಡು, ನೀವು ಸರ್ಕಾರ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬಂದಿರೋದು ಡಿ ಕೆ ಶಿವಕುಮಾರ್ ಬಂದಿರೋದು ಮುಖ್ಯಮಂತ್ರಿ ಆಗಿರೋದು ಒಳ್ಳೆತನ ಆಗಿರೋದು. ಅದಕ್ಕೋಸ್ಕರ ನಮಗೆ ಡಿ ಕೆ ಶಿವಕುಮಾರ್ ಬರಲೇಬೇಕು, CM ಆಗಲೇಬೇಕು. ಇಲ್ಲ ಅಂದರೆ ಆಗಲೇಬೇಕು. ಏನು ಸಿದ್ದರಾಮಯ್ಯವರು ಬಸ್ಸು ಫ್ರೀ ಅಂತ ಮಾಡಿಬಿಟ್ರು, ಜನಗಳಿಗೆ ತೊಂದರೆ ಆಗ್ತಾಯಿದೆ. ಒಂದು ಬಸ್ಸು ಕನಕಪುರಕ್ಕೆ BTM ಬಸ್ಗಳು ಬಿಟ್ಟಿಲ್ಲ, ಬಸ್ಸನ್ನು ಬಿಟ್ಟಿಲ್ಲ. BTM ಬಸ್ಗಳು ಎಷ್ಟು ಬೆಂಗಳೂರಲ್ಲಿ BTM ಬಸ್ಗಳು ಬಿಟ್ಟಿದೆ. ಇಲ್ಲಿ ಕನಕಪುರಕ್ಕೆ ಒಂದು BTM ಬಸ್ ಇಲ್ಲ. ಈಗ ಇದಕ್ಕೆ ಹೋಗ್ಬೇಕು, ಟಿ ನರಸೀಪುರ ಹೋಗ್ಬೇಕು ಅಂದರೆ ಮಳ್ಳಳ್ಳಿಗೆ ಹೋಗಿ ಅಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ಇದು ವಯಸ್ಸಾರೋರು ಇದ್ದು ವಯಸ್ಸಾಗಿರೋದು ಇದು ಮಾಡಿದಾಗ ಅವ್ರಿಗೆ ಹ್ಯಾಂಡಿಕ್ಯಾಪ್ ಅವ್ರಿಗೆ ಮಾತ್ರ ಕೊಡಲಿ, ಬೇಡ ಅನ್ನಲ್ಲ. ಇದು ಕಾಲೇಜ್ ಹುಡುಗರಿಗೆ ಬೇಕಾದ್ರೆ ಕೊಡಲಿ. ಇದು ಫ್ರೀ ಇರೋದು ನಿಲ್ಲಿಸ್ಬಿಟ್ಟೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಯಜಮಾನ್ರಿದ್ದಾರೆ ನಮ್ಮ ಜೊತೆ. ಯಜಮಾನ್ರೆ, ಈ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರ ನಿಮ್ಮೂರವರು, ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ಎಲ್ಲ ಈ ರೋಡ್ಗಳೆಲ್ಲ ಕಿರಿದಾಗಿರೋದೆಲ್ಲ ದೊಡ್ಡದು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ರಾಮನಗರ ರೋಡು ದೊಡ್ಡದು ಮಾಡಬೇಕು. ನೋಡಿ ಎಷ್ಟು ಇಕ್ಕಟ್ಟಾಗಿ ಜನಗಳು ಎಷ್ಟು ತೊಂದರೆ ಬೀಳ್ತಾವ್ರೆ. ಡಿ ಕೆ ಶಿವಕುಮಾರ್ ಅವರು ಇದ್ರಲ್ಲ DCM ಆಗಿದ್ರು, ಏನೋ ಅವ್ರಿಗೆ ಮನ್ಸು ಬಂದಿರಲಿಲ್ಲ. ಈಗ ತಿರ್ಗಾ ಅಲ್ಲ, ಹೌದು. ಅದು ಅಲ್ಲದೆ DC ಆಫೀಸು ರಾಮನಗರದಿಂದ ಅವರು ನಮ್ಮ ತಾಲೂಕು ಆಫೀಸಿಗೆ ಬರಬೇಕಾದ್ರೆ ಅಲ್ಲಿ ಎಷ್ಟು ಇಕ್ಕಟ್ಟು ಆಯ್ತದೆ ಏನು ಅನ್ನೋದು ಅವ್ರಿಗೂ ಗೊತ್ತು. ಆದರೂ ಮಾಡಿಲ್ಲ. CM ಅದ್ರ ಬಗ್ಗೆ ಏನು ಹೇಳ್ತೀರಿ? CM ಮಾತ್ರ ಒಳ್ಳೇದೇನೆ. ಈಗ ಸಿದ್ದರಾಮಯ್ಯ ಅವರು ಇಳಿದ್ರಲ್ಲ, ಅದ್ರ ಬಗ್ಗೆ? ಸಿದ್ದರಾಮಯ್ಯನವ್ರು ಅವ್ರ ಟೈಮ್ ಮುಗೀತು, ಇಳಿದ್ರು. ಏನು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರಂತೆ? ಕಾಂಗ್ರೆಸ್ ಬದುಕಿರೋದು ಅವರಿಂದ. ಅವರಿದ್ರೆ ಕಾಂಗ್ರೆಸ್ ಉಳ್ಕೋತದೆ. ಓಕೆ. ಅವರಿಲ್ಲ ಅಂದ್ರೆ ಕಾಂಗ್ರೆಸ್ ಉಳಿಯಲ್ಲ. ಡಿ ಕೆ ಅವರು ಇಲ್ಲ ಅಂದ್ರೆ ಉಳಿಯಲ್ಲ. ಡಿ ಕೆ ಅವರೇ ಕಾರಣ. ಹೆಂಗೆ, ಯಾಕೆ? ಅವರೇ ಶ್ರಮ ಪಡ್ತಾರೆ. ಸಿದ್ದರಾಮಯ್ಯ ಮಾಡ್ತಾವ್ರೆ. ಆಯ್ತು, ಅವ್ರ ಟೈಮ್ ಮುಗೀತು, ಸಾಕು. 8 ವರ್ಷ ಮಾಡೋರು ಅಂತ. ಸಾಕು. ಈಗ ನಿಮ್ಮೂರವರೇ CM. ಏನೇನು ಕೆಲಸ ಆಗ್ಬೇಕು ನಿಮ್ಮೂರಿಗೆ? ಏನಾರ ಮಾಡಿ ಬಿಡಿ ಸರ್. ಹೆಂಗೆ ಅಕ್ಕಿ ಕೊಡ್ತಾರೆ, ದೊಡ್ಡ ಪಿಂಚಣಿ ಕೊಡ್ತಾರೆ, ಬಸ್ ಫ್ರೀ ಇದೆ. ದುಡ್ಡು ಕೊಡ್ತಾರ ಮಹಿಳೆಯರಿಗೆ, ಮನೆಯಲ್ಲಿ ಹೆಂಗಸರಿಗೆಲ್ಲ ಕೊಡ್ತಾರೆ.
ತಪ್ಪಿಸಿಲ್ಲ ಯಾವುದು ಗೊತ್ತಿಲ್ಲ ಎಲ್ಲ ಬರ್ತಾ ಇದೆ ಬಿಡಿ ಸರ್. ಕಾಲ ಸೈಟ್ ಅದೇ ಮನೆ ಕಟ್ಸ್ಕೊಡ್ಲ ₹1 ಹೆಲ್ಪ್ ಮಾಡಾರ್ರು. ಯಾರು ಅದೇ ಶಿವಕುಮಾರ್ ಅವರು ಎಲ್ಲ ಅವ್ರವ್ರೆ ದೊಡ್ಡವರೇ ತಿನ್ಕೋತಾರೆ. ನಮ್ಮಂತವ್ರನ್ನ ನೋಡೇವಲ್ರು. ಮಾತ್ರ ಅವ್ರು ನಮ್ಮನ್ನ ನೋಡ್ಲಿ ಬಿಡ್ಲಿ, ನಾವು ಮಾತ್ರ ನಮ್ಗೆ ಓಟ್ ಬಂದಾಗಿಂದ ನಾವು ಕೆಟ್ಟರು ಚಿಂತೆ ಇಲ್ಲ. ಅವ್ರು ಚೆನ್ನಾಗಿರ್ಬೇಕು, ಪ್ರಪಂಚ ಆಳ್ತಾ ಇರೋರು ಅಲ್ವೇ. ನೀವು ಕಟ್ಟರು ಚಿಂತೆ ಇಲ್ಲ, ನಾವು ಕೆಟ್ಟರು ಚಿಂತೆ ಇಲ್ಲ. ಅವ್ರು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಅವ್ರಿಗೆ ನಾವು ನಮ್ಮ ಅವ್ವ ಮಕ್ಕಳು ಬಂತ ಒಬ್ಬರಿಗೆ ಇನ್ನೊಬ್ರು ಕೈ ಕಾಸು ಕೊಡದೆ ಇರೋ ಚಿಂತೆ ಇಲ್ಲ. ಅವ್ರು ಬದುಕ್ಲಿ. ನಮ್ಗೇನಂದ್ರೆ ಇವಾಗ ಕಾಸು ಕೊಡ್ತಾರ? ಅವರು ಕಾಸು ಕೊಡ್ಲಿ ಬಿಡ್ಲಿ, ನಮ್ಗೆ ಓಟ್ ಪಿಂಚಣಿ ಬರ್ತದೆ ತಾನೇ. ಗುರುಲಕ್ಷ್ಮಿದ್ ನಾವೇನು ಲೆಕ್ಕ ಕಟ್ಕೊಳ್ಳ, ಬಂದಾಗ ಬರಲಿ ಇದ್ದಾಗಿರ್ಲಿ ಅಂತೀವಿ. ಅವ್ರು ಚೆನ್ನಾಗಿರ್ಬೇಕು, ನಮಗೆ ದೇಶ ಆಳೋರು. ನಾವು ಮನೇಲಿ 4 ಮುದ್ದೆ ಇಟ್ಟು ಮಾಡಿ ಉಣ್ಣೋದೇ ನಮಗೆ ಕಷ್ಟ. ಅವ್ರ ಪ್ರಪಂಚ ಆಳೋರು ಕಷ್ಟ ಇಲ್ವೇ. ಅವ್ರು ಚೆನ್ನಾಗಿರ್ಬೇಕು, ಅವ್ರಿಗೆ ನಾವು ಓಟ್ ಕೊಡ್ಬೇಕು. ನಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ತುಂಬ ಒಳ್ಳೆಯಲ್ಲ ಸರ್. ನಮ್ಗೆ ತುಂಬ ನಮ್ಮ ಊರಿಗೆ ಅಭಿವೃದ್ಧಿ ಆಯ್ತದೆ, ಮುಂದೆ ಒಳ್ಳೆ ಕೆಲಸ ಕಾರ್ಯ ಆಯ್ತು. ಈಗ ಆಗ್ತಾ ಇದೆ, ಇನ್ನೂ ಚೆನ್ನಾಗಾಗುತ್ತೆ. ಮತ್ತೆ ಆದರೆ ಒಂದು ಹೆಸರುವಾಸಿ ನಮಗೆ ಕನಕಪುರ ತಾಲೂಕಿಂದ ಒಂದು ಮುಖ್ಯಮಂತ್ರಿ ಆದರು ಅಂದರೆ ನಮಗೆಲ್ಲ ಒಂದು ಹೆಮ್ಮೆ ಇಲ್ಲ ಸರ್. ತುಂಬ ಚೆನ್ನಾಗಿದೆ, ತುಂಬ ಅಭಿವೃದ್ಧಿ ಮಾಡ್ತಾರೆ, ಇನ್ನೂ ಅಭಿವೃದ್ಧಿ ಆಗಿದ್ದಾಗ. ಮತ್ತು ನಮಗೇನಂದರೆ ಫ್ಯಾಕ್ಟ್ರಿಗಳು ಅವು ಇಲ್ಲ ಆದರೆ ಇನ್ನೂ ಜನಗಳಿಗೆ ಕೆಲಸ ಕಾರ್ಯ ಸಿಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಅವಿಂದ ನಮಗೆ ಕನಕಪುರದ ತುಂಬ ಕೆಲಸ ಕಾರ್ಯ, ಪಾರ್ಕ್ಗಳು ಅವೆಲ್ಲ ಅನುಕೂಲತೆ ಆಗಿದೆ ಸರ್. ಏನು ತೊಂದರೆ ಏನಿಲ್ಲ. ಸಿದ್ದರಾಮಯ್ಯ ಇದೇನು ತೊಂದರೆ ಸರ್, ಮಾಡಿದ್ರು ಮಾಡೋರು. ಅವರು ಏನು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಸರ್. ಸಾಕು ಮಾಡಿದ್ರೆ ಮುಂದೆ ಪಕ್ಷದಲ್ವಾ. ಅದೇ ನಮ್ಮ ಸಾಹೇಬ ನಮಗೆ ಹೆಮ್ಮೆ, ನಮ್ಮ ಕನಕಪುರಕ್ಕೋಸ್ಕರ ಇನ್ನೂ ಹೆಚ್ಚಿನ ಅನುದಾನ ಇವೆಲ್ಲ ಮಾಡ್ಬೋದು ಅನ್ನೋ ಭಾವನೆ ಸರ್ ಅಷ್ಟೇ.